ಪಟ್ಟಣಗೆರೆ ಶೆಡ್ಡಲ್ಲಿ ಪರಾಕ್ರಮ ತೋರಿ ಕಂಬಿ ಹಿಂದೆ ಸೇರಿದ್ದ ಆರೋಪಿಗಳು ಹಾಲು ಕುಡಿದಷ್ಟೇ ಖುಷಿಯಾಗಿದ್ದಾರೆ. ವಾದ ಪ್ರತಿವಾದ ಆಲಿಸಿದಂತ ಹೈಕೋರ್ಟ್ ಆರೋಪಿಗಳಿಗೆ ರೆಗ್ಯುಲರ್ ಜಾಮೀನು ಕರುಣಿಸಿದೆ. ಆದರೆ ಜೈಲಿಂದ ಮುಕ್ತಿ ಸಿಕ್ಕಿದ್ರೂ ಕೂಡ ಡಿ ಗ್ಯಾಂಗ್ ಸಂಕಷ್ಟದಿಂದ ಮುಕ್ತಿ ಪಡೆಯೋ ಲಕ್ಷಣ ಕಾಣ್ತಾ ಇಲ್ಲ. ಮತ್ತೊಂದು ಕಡೆ ದಾಸನ ಸರ್ಜರಿ ವಿಚಾರ ಇನ್ನೂ ಸಸ್ಪೆನ್ಸ್ ಆಗಿದೆ. ತಿಂಗಳು 2024ರ ಅರ್ಧ ವರ್ಷ ಜೈಲಲ್ಲೇ ಕಳೆದಿದ್ದ ಡಿ ಗ್ಯಾಂಗ್ ಇದೀಗ ಫುಲ್ ರಿಲೀಫ್. ವಾದ ಪ್ರತಿವಾದ ಆಲಿಸಿದ್ದ ಹೈಕೋರ್ಟ್ 7 ಆರೋಪಿಗಳಿಗೆ ರೆಗ್ಯುಲರ್ ಬೇಲ್ ಮಂಜೂರು ಮಾಡಿದೆ. ಈಗಾಗಲೇ ಮಧ್ಯಂತರ ಜಾಮೀನಿನ ಮೇಲೆ ದರ್ಶನ್ ಆಸ್ಪತ್ರೆಯಲ್ಲಿದ್ರು. ಈಗ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ಈ ಮಧ್ಯೆ ಆರೋಪಿಗಳಿಗೆ ಮತ್ತೊಂದು ಹೆಡೇಕ್ ಸ್ಟಾರ್ಟ್ ಆಗಿದೆ. ಬೇಲ್ ಸಿಕ್ಕಿದ್ರು ದರ್ಶನ್ ಅಂಡ್ ಗ್ಯಾಂಗ್ಗೆ ತಪ್ಪಿಲ್ಲ ಟೆನ್ಷನ್. ಹೈ ಆದೇಶ ಪ್ರಶ್ನಿಸಿ ಸುಪ್ರೀಂ ಮೆಟ್ಟಲೇರಲು ನಡೀತಿದೆ ಪ್ಲಾನ್. ಬೇಲ್ ಸಿಕ್ಕಿದ್ರು ದರ್ಶನ್ ಹೊರತುಪಡಿಸಿ ಉಳಿದೆಲ್ಲ ಆರೋಪಿಗಳು ಸೋಮವಾರ ರಿಲೀಸ್ ಆಗಲಿದ್ದಾರೆ. ಆದರೆ ಈ ಮಧ್ಯೆಯೇ ಪವಿತ್ರ ಅಂಡ್ ಗ್ಯಾಂಗ್ಗೆ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಯಾಕಂದ್ರೆ ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸಲು ಅಧಿಕಾರಿಗಳು ಚರ್ಚೆ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಇದೆ. ಮೇಲ್ಮನವಿ ಸಲ್ಲಿಸುವ ಕುರಿತು ಈಗಾಗಲೇ ಪೊಲೀಸರು ಎಸ್ಪಿಪಿ ಹಾಗೂ ಕಾನೂನು ತಜ್ಞರ ಜೊತೆ ಚರ್ಚೆ ನಡೆಸಲು ಪ್ಲಾನ್ ಕೂಡ ಮಾಡಿದ್ದಾರೆ. ಈ ಹಿಂದೆ ಗೃಹ ಇಲಾಖೆ ಅನುಮತಿ ಪಡೆದು ದರ್ಶನ್ ನೀಡಿದ್ದ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಲಾಗಿತ್ತು. ಇದೀಗ ರೆಗ್ಯುಲರ್ ಬೇಲ್ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಗೆ ಚರ್ಚೆಯಾಗ್ತಿದೆ. ಎಫ್ಐ ನಂದೀಶ್ಗೆ ಸಿಗದ ಬೇಲ್, ಪೋಷಕರಿಗೆ ಆತಂಕ. ಇತ್ತ ಎಫ್ಐ ನಂದೀಶ್ಗೆ ಇನ್ನೂ ಬೇಲ್ ಸಿಕ್ಕಿಲ್ಲ. ಈ ಮಧ್ಯೆ ನಂದೀಶ್ ತಂದೆ ತಾಯಿಗೆ ಆತಂಕ ಹೆಚ್ಚಾಗಿದೆ. ಈ ಬಗ್ಗೆ ನಂದೀಶ್ ಪೋಷಕರು ಮಾತನಾಡಿದ್ದು, ಈ ವಿಚಾರದಲ್ಲಿ ಏನಾಗಿದೆಯೋ ನಮಗೆ ಗೊತ್ತಿಲ್ಲ, ದರ್ಶನ್ ಅವರೇ ಬೇಲ್ ಕೊಡಿಸ್ತಾರೆ ಅನ್ನೋ ನಂಬಿಕೆ ಇದೆ ಅಂತ ನಂದೀಶ್ ತಾಯಿ ಹೇಳಿದ್ದಾರೆ. ನಾವೇನು ಮಾಡಿಲ್ಲ, ನಮ್ಗೆ ಏನು ಗೊತ್ತೂ ಇಲ್ಲ. ಅಷ್ಟು ಬಿಟ್ರೆ ಇನ್ನೇನು ಗೊತ್ತಿಲ್ಲ. ಇವಾಗ ಅವ್ರು ಬಂದವ್ರೆ, ಅವ್ರ ಮೇಲೆ ಡಿಪೆಂಡ್. ನಮಗೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡಿದ್ವಿ. ಅಷ್ಟು ಬಿಟ್ರೆ ನಾನು ಇನ್ನೇನು ಹೇಳಲಾರ್ಕನಪ್ಪ, ಒಂದು ನಂಬಿಕೆ ಇಟ್ಕೊಂಡಿದ್ವಿ. ಡೌಟ್ ನಟ ದರ್ಶನ್ಗೆ ಆಪರೇಷನ್ ಡೌಟ್. ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮೂಲಕ ದಾಸನಿಗೆ ಚಿಕಿತ್ಸೆ. ದಾಸ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಮಧ್ಯೆ ದಾಸನ ಆಪರೇಷನ್ ಕಥೆ ಟ್ವಿಸ್ಟ್ ಪಡೆದುಕೊಂಡಿದೆ. ಇಷ್ಟು ದಿನ ನಟ ದರ್ಶನ್ಗೆ ಆಪರೇಷನ್ ಮಾಡಲಾಗುತ್ತೆ ಎನ್ನಲಾಗ್ತಿತ್ತು. ಆದ್ರೀಗ ದರ್ಶನ್ಗೆ ಆಪರೇಷನ್ ಮಾಡದೆ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಮೂಲಕ ಚಿಕಿತ್ಸೆ ನೀಡಲಾಗ್ತಿದೆ. ದರ್ಶನ್ ಮುಂದೆ ಆಕ್ಷನ್ ಸೀನ್ಗಳಲ್ಲಿ, ಫೈಟ್ ಸೀನ್ಗಳಲ್ಲಿ ನಟಿಸಬೇಕಾಗಿತ್ತು. ಆಪರೇಷನ್ ಆದ್ರೆ ಈ ರೀತಿ ಸೀನ್ಗಳನ್ನ ಚಿತ್ರೀಕರಿಸುವುದು ಕಷ್ಟವಾಗಬಹುದು. ಹೀಗಾಗಿ ಸಿನಿಮಾ ಭವಿಷ್ಯದ ದೃಷ್ಟಿಯಿಂದ ದಾಸನಿಗೆ ಆಪರೇಷನ್ ಅನುಮಾನ ಎನ್ನಲಾಗ್ತಿದೆ. ಕೇವಲ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್, ಫಿಸಿಯೋಥೆರಪಿ ಹಾಗೂ ವ್ಯಾಯಾಮದ ಮೂಲಕ ಬೆನ್ನು ನೋವು ಕಡಿಮೆ ಮಾಡಲು ಚಿಂತನೆ ನಡೆಸಲಾಗ್ತಿದೆ. ಪವಿತ್ರ ಗೌಡ ಸೇರಿ ಇನ್ನುಳಿದ 6 ಆರೋಪಿಗಳಿಗೆ ಸೋಮವಾರ ಬಿಡುಗಡೆ ಭಾಗ್ಯ ಸಿಗಲಿದೆ. ಮತ್ತೊಂದು ಕಡೆ ಜಾಮೀನು ಸಿಕ್ಕರೂ ಡಿ ಗ್ಯಾಂಗ್ಗೆ ಮಂಡೆ ಬಿಸಿ ಏನ್ ಕಮ್ಮಿ ಆಗಿಲ್ಲ. ಪೊಲೀಸರು ಒಂದು ವೇಳೆ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಪ್ರಕರಣ ಯಾವ ತಿರುವು ಪಡೆದುಕೊಳ್ಳಲಿದೆ ಕಾದು ನೋಡಬೇಕಿದೆ. ಪ್ರಜ್ವಲ್ ಜೊತೆ ಪ್ರಗತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.